ಅವನು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಾ ಶೋಕಿ ಮಾಡ್ತಿದ್ದ. ಹಣದ ಆಸೆಗೆ ಮಣ್ಣು ತಿಂದು ಈಗ ಕಂಬಿ ಎಣಿಸ್ತಿದ್ದಾನೆ. ಇತ್ತ ಇನ್ನೂ ಕೆಲವರು ಪ್ರೊಫೆಷನಲ್ ಕಳ್ಳರು ಜೈಲು ದಾರಿ ಹಿಡಿದಿರೋ ಕಹಾನಿ ಇಲ್ಲಿದೆ ನೋಡಿ. ಕಿವಿಯೋಲೆ, ಉಂಗುರ, ಪಳಪಳ ಹೊಳಿತಿರೋ ಬಳೆ, ಕಣ್ಣು ಕುಕ್ಕುವಂತಿರೋ ನೆಕ್ಲೆಸ್, ಬೆಳ್ಳಿ ಆಭರಣ. ಸಿಲಿಕಾನ್ ಸಿಟಿಯ ಖಾಕಿ ಭರ್ಜರಿ ಬೇಟೆಯಾಡಿದೆ. ಮೈ ಬಗ್ಸಿ ದುಡ್ಡು ತಿನ್ನೋದು ಬಿಟ್ಟು ಕಂಡವರ ಮನೆ ದೋಸ್ತಿದ್ದ ಖದೀಮರಿಗೆ ಜೈಲು ದಾರಿ ತೋರಿಸಿದೆ. ಸ್ವಂತ ಮನೆಗೆ ಕನ್ನ ಹಾಕಿದ್ದ ಯೂಟ್ಯೂಬ್ ಸ್ಟಾರ್. ಇವನ ಹೆಸರು ಆದಿತ್ಯ, ಬೊಮ್ಮನಹಳ್ಳಿ ನಿವಾಸಿ. ಯೂಟ್ಯೂಬ್ ಸ್ಟಾರ್ ಆಗಿದ್ದ ಆದಿತ್ಯ ಆನ್ಲೈನ್ ಗೇಮ್ ಗೇಳಿಗೆ ಬಿದ್ದಿದ್ದ. ಕೈಯಲ್ಲಿದ್ದ ಹಣವನ್ನೆಲ್ಲ ಕಳ್ಕೊಂಡು ಒದ್ದಾಡ್ತಿದ್ದ. ಈ ನಡುವೆ ಅಣ್ಣನ ಮದುವೆಗೆ ಅಂತ ಖರೀದಿಸಿದ್ದ ಒಡವೆ ಮೇಲೆ ದುರುಳನ ಕಣ್ಣು ಬಿದ್ದಿತ್ತು. ಕಳ್ಳಬೆಕ್ಕಿನಂತೆ ಚಿನ್ನಾಭರಣ ದೋಚಿ ಮಳ್ಳನಂತಿದ್ದ. ಎಫ್ಐಆರ್ ದಾಖಲಾಗ್ತಿದ್ದಂತೆ ಅಖಾಡಕ್ಕಿಳಿದ ಬೊಮ್ಮನಹಳ್ಳಿ ಪೊಲೀಸರು ಮನೆ ಮಗನ ಮುಖವಾಡ ಕಳಚಿ 7 ಲಕ್ಷ ಮೌಲ್ಯದ ಒಡವೆ ವಶಕ್ಕೆ ಪಡೆದಿದ್ದಾರೆ. ದೊಡ್ಡ ಮಗನ ಮದುವೆ ನಿಮಿತ್ತ ಗಂಡ ಮತ್ತು ಹೆಂಡತಿ ಅಂದರೆ ತಂದೆ ಮತ್ತು ತಾಯಿ ಹೊರಗಡೆ ಹೋದಾಗ ಈ ಕಳ್ಳತನದ ಪ್ರಕರಣ ನಡೆದಿದ್ದು, ನಂತರ ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಮಗನನ್ನು ಅವನೇ ಮಾಡಿರ್ತಕ್ಕಂಥ ಒಂದು ಸಂಶಯ ಇದ್ದು ಮತ್ತು ಪೊಲೀಸರು ಆತನನ್ನು ಪತ್ತೆ ಹಚ್ಚಿದಾಗ ಆತ ಯಲಹಂಕ ರೈಲ್ವೆ ನಿಲ್ದಾಣದ ಹತ್ರ ಇದ್ದದ್ದು ಕಂಡುಬಂದು ಆತನನ್ನು ಪತ್ತೆ ಹಚ್ಚಿದಾಗ ಆತನ ಹತ್ತಿರ ಈ ಎಲ್ಲ ಚಿನ್ನಾಭರಣಗಳು 107 ಗ್ರಾಮ್ ಚಿನ್ನಾಭರಣ, 100 ಗ್ರಾಮ್ ದೇವರ ಬೆಳ್ಳಿಯ ಮುಖವಾಡ ಇವೆಲ್ಲ ಒಟ್ಟು ಮೌಲ್ಯ 7 ಲಕ್ಷದ ಆತನಿಂದ ಇಂಟ್ಯಾಕ್ಟ್ ಆಗಿ ಪೊಲೀಸರು ರಿಕವರಿ ಮಾಡಿದ್ದಾರೆ. ಕಳ್ಳಿಯೊಬ್ಳು ವೈಟ್ ಫೀಲ್ಡ್ ನಲ್ಲಿ ಉಂಡ ಮನೆಗೆ ದ್ರೋಹ ಬಗೆದು ಜೈಲು ಸೇರಿದಾಳೆ. ವಿಲ್ಲಾ ಒಂದರಲ್ಲಿ ಕೆಲಸ ಮಾಡ್ತಿದ್ದ ಆರೋಪಿ ಪಿಂಕಿ ದೇವಿ 53 ಲಕ್ಷ ಮೌಲ್ಯದ 13 ಡೈಮಂಡ್, 570 ಗ್ರಾಂ ಚಿನ್ನಾಭರಣ, 470 ಗ್ರಾಂ ಬೆಳ್ಳಿ ವಸ್ತುಗಳನ್ನು ಕದ್ದು ಸಿಕ್ಕಿಬಿದ್ದಿದ್ದಾಳೆ. ಇನ್ನು ಹನುಮಂತ ನಗರ ಠಾಣೆ ಪೊಲೀಸರು 4 ಕಳ್ಳತನ ಪ್ರಕರಣ ಭೇದಿಸಿದ್ದಾರೆ. 31 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಬ್ಯಾಡರಳ್ಳಿ ಪೊಲೀಸರು 20 ಲಕ್ಷ ಮೌಲ್ಯದ ಚಿನ್ನಾಭರಣ ರಿಕವರಿ ಮಾಡಿದ್ದಾರೆ. ನಾವೇನ್ ಕಮ್ಮಿ ಇಲ್ಲ ಅಂತ ಸೋಲ್ದೇವನಹಳ್ಳಿ ಪೊಲೀಸರು ಬೈಕ್ ಕಳ್ಳರ ಜನ್ಮಾಜಾಲ ಆಡಿದ್ದಾರೆ. 3 ಬೈಕ್ ಕಳ್ಳರನ್ನ ಅರೆಸ್ಟ್ ಮಾಡಿ 17 ಲಕ್ಷ ಮೌಲ್ಯದ 12 ದುಬಾರಿ ಬೈಕ್ಗಳನ್ನ ಜಪ್ತಿ ಮಾಡಿದ್ದಾರೆ. ಶೋಕಿ ಜೀವನಕ್ಕಾಗಿ ಬೈಕ್ ಕಳ್ಳತನ ಮಾಡ್ತಿದ್ದ ಆರೋಪಿಗಳನ್ನ ಮುದ್ದೆ ಮುರಿಯಲು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ದಾರೆ. ನೆಲಮಂಗಲದಿಂದ ಮೂರ್ತಿ ಜೊತೆ ರಾಜಪಾಜಿ ನಾಯ್ಕ್, TV9 ಬೆಂಗಳೂರು.